ಸಕ್ಕ ಇವಾಗ ಹೆಂಗೆ ಮಾಡಲಿ? ಅಮ್ಮ ಕೇಳ್ತೈತೆ, ಅಮ್ಮಯ್ಯ ಕೇಳ್ತೈತೆ. ಯಾಕೆ ದಪ್ಪ ಆಗ್ತಾ ಇದೆಯಾ, ಹೊಟ್ಟೆ ಎಲ್ಲ ಯಾಕೋ ದಪ್ಪ ಕಾಣಿಸ್ತಾ ಐತೆ ಅಂತ ಕೇಳ್ತೈತೆ. ಅದು ನಾವು ಇವಾಗ ಮುಚ್ಚಿಕ್ಕಿದ್ರು ಮುಂದೆ ಗೊತ್ತಾಗುತ್ತಲ್ಲ. ಅಲ್ಲ ಇವಾಗ ನಮ್ಮ ಅಮ್ಮ ಇಂತಾಗ ಹೆಂಗೆ ಹೇಳಿ? ಹೋಗತ್ಲಾಗೆ ನಿನಗೆ ಎಷ್ಟು ಹೇಳಿ, ಎಷ್ಟು ಸತಿ ಹೇಳೋಣ ನಾನು? ಹೋಗಿ ನಿಮ್ಮ ಅಮ್ಮ ಇಂತಾಗ ಹೇಳಮ್ಮ, ನಿಮ್ಮಮ್ಮ ಏನೋ ನಾನು ಮಾಡುತ್ತೆ ಅವನಿಗೆ ಹೇಳುತ್ತೆ. ಅಯ್ಯೋ ಇದಕ್ಕೆಲ್ಲ ನೀನೇ ಕಾರಣ ಕಣ ಅಂತ ಹೇಳಿ ಜೋರು ಮಾಡಿದ್ರೆ ಅವನು ರಕ್ಕಮ್ಮನ ಮಗ ಯಶು ಮದುವೆ ಆಗ್ತಾನೆ ನಿನ್ನ. ಮದುವೆ ಆಗ್ತಾನೆ ಯಶು ಮದುವೆ ಆದಾಗ ಅವಾಗ ನೀನು ಒಂದು ಭಾಳ ಸಿಕ್ಕಂಗಾಗತ್ತೆ, ಏನು ಅನ್ಸೋದಿಲ್ಲ. ಈಗಲೇ ಹೇಳಬೇಕು ನೀನು. ಇನ್ನು ಮುಂದೆ ಜಾಸ್ತಿ ಆದಾಗಾದರೆ ನಿನಗೆ ಒಂಥರ ಇವಾಗ ಏನಾದರೂ 5 ತಿಂಗಳು ತುಂಬ 6 ತಿಂಗಳು 7 ತಿಂಗಳು ಆಗಿಬಿಡುತ್ತೆ ಅಂದರೆ ಅವಾಗ ಹೊಟ್ಟೆ ದಪ್ಪಗೆ ಬರುತ್ತೆ. ದಪ್ಪಗೆ ಬಂದಾಗ ಅವಾಗ ಕಾಣಿಸುತ್ತೆ. ಅವಾಗ ಹೆಂಗೆ ಹೇಳ್ತೀಯ ನೀನು? ಹೆಂಗೆ ಹೇಳ್ತೀಯ ಹೇಳು? ಅವಾಗ ಏನು ಮಾಡೋಕ್ಕೂ ಆಗಲ್ಲ. ಇಲ್ಲೋಡು ಈಗಲಿಂದಲೇ ಹೇಳೋಗು. ನಿಮ್ಮಮ್ಮ ಈಗಲೇ ಹೇಳಿದ್ರೆ ಮತ್ತೆ ನಾನು ಎಣ್ಣೆಸಿಂದ ಹೇಳ್ತಾ ಇದ್ದೀನಿ ಹೇಳೋಗಮ್ಮ ಅಂತ ಹೇಳಿದ್ರು ನೀನು ಏನೋ ತಲೆ ಕೆಡಿಸ್ಕೊಂತಾ ಇಲ್ವಲ್ಲೇ. ಹೋಗಿ ಹೋಗು ನಿಮ್ಮ ಅಮ್ಮಗೆ, ಅಮ್ಮ ಹಿಂಗಾಗೈತೆ ಏನು ಮಾಡೋಣಮ್ಮ ಇವಾಗ, ಇದಕ್ಕೆಲ್ಲ ಕಾರಣ ಅವನೇ ಅಂತೇಳಿ ಅವನ ಮೇಲೆ ಹಾಕು, ಕಂಪ್ಲೇಂಟ್ ಕೊಡ್ತೀವಿ ಹಿಂಗೆ ಅಂತ ಹೇಳಿದ್ರೆ ಅವನು ಸ್ವಲ್ಪ ಹೆದರ್ಕೊಂತಾನೆ. ಹೋಗಿ ಹೋಗು ನಿಮ್ಮ ಅಮ್ಮಗೆ ಹೇಳೋಣ ಬಾ, ನಾನು ಬರ್ತೀನಿ ಹೋಗಿ ಹೇಳೋಣ. ಅದೇ ಅವನ ಮೇಲೆ ಹಾಕ್ಬೇಕಲ್ವೇ, ಇವನೇ ಕಾರಣ ಇದಕ್ಕೆಲ್ಲನ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀವಿ. ನಾನು ಕಂಪ್ಲೇಂಟ್ ಕೊಟ್ಟರು ಹೇಳ್ತೀನಿ ಪೊಲೀಸ್ನವ್ರ್ತಾಗಿ. ಏನು ಅವೆಲ್ಲ ಯಾರು ಜಾಸ್ತಿ ಅಷ್ಟೊಂದು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ, ಚೆಕ್ ಮಾಡಿಸೋದು ಅದು ಇದು ಅಂತ ಹೇಳಿ ಯಾರು ಅಷ್ಟೊಂದು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಇವನೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಬಿಡೋಣ. ಏನೋ ಒಪ್ಕೊಂಬ್ಲಿಲ್ಲ ಅಂತಂದರೆ ಕಂಪ್ಲೇಂಟ್ ಕೊಡೋಣ. ಅದಕ್ಕೆ ಅಮ್ಮಗೆ ಹೇಳೋದೇ ಒಳ್ಳೇದಲ್ವೇ? ಹೇಳೋಣ ನೋಡಿ. ಅದೆಲ್ಲ ಏನು ಮಾಡೋದು ಏನೋ ನನಗಂತೂ ಕಾಸು ಸಾಕಯ್ಯ, ಏನು ಮಾಡಬೇಕೋ ಏನೋ ಅಮ್ಮಂಗಾಗೈತಿ. ದೇವ್ರೇ ಪರಮಾತ್ಮ, ಇದೊಳ್ಳೆ ನನ್ನ ಸವಾಸ ಆತಲ್ಲಪ್ಪ, ಏನಪ್ಪ ಇದು ಹಿಂಗಾತು ಅಮ್ಮಂಗಾಗ್ತೈತಿ. ಆ ಸ್ನೇಹ ಹಾಲು ಬರ್ತಾ ಇದ್ರೆ ನನಗಂತೂ ನಿದ್ದೆ ಬೇರೆ ಬರೋಲ್ಲ. ನಿದ್ದೆನೇ ಬರೋಲ್ಲ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ರಾತ್ರಿ ಮನೆ ಕೇಳಿಲ್ಲ ಅಮ್ಮಯ್ಯ ಹೆಂಗೆ ಮನೆ ಕೆಮ್ತಿದ್ದಾಳು. ರಾತ್ರಿ ಎಲ್ಲ ಎತ್ಕೊ ಕಮ್ತೆ, ಒತ್ತು ಬಟ್ಟೆ ಎದ್ದಾಳ್ದೀಯ. ಒಂದಿಟ್ಟು ದಪ್ಪಗಾಗಿದೆಯಾ, ಹೊಟ್ಟೆ ಎಲ್ಲ ಯಾಕೆ ದಪ್ಪ ಕಾಮ್ತೈತೆ? ಯಾಕೆ ಆಸ್ಪತ್ರೆಗೆ ನಾವು ಬರಬೇಕಾಗಿತ್ತು? ಯಾಕೆ ಹೊಟ್ಟೆ ದಪ್ಪ ಐತೆ ಅಂತೈತಿ? ಯಾಕೆ ಹುಷಾರಿಲ್ವೋ ಏನೋ ಹೆಚ್ಚು ಕಮ್ಮಿ ಆದರೆ ಹಿಂಗೆ ಆಗೋದು ಅಂತ ಹೇಳ್ತಾ ಐತಿ. ಅದಕ್ಕೇನೆ ಇಲ್ಲ ಕಣಮ್ಮ ಏನಾಗಿಲ್ಲ ಸುಮ್ಮನಿರು, ನಾನು ಮನೆಗಿದ್ದು ಸ್ವಲ್ಪ ಚೆನ್ನಾಗಿ ಊಟ ಮಾಡಿ ಈ ರೀತಿ ದಪ್ಪ ಆಗಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದೆ ನಾನು ಅಮ್ಮಗೆ. ಸೊ ಅವೆಲ್ಲ ಬೇಡಮ್ಮ, ಸುಮ್ಮನೆ ಏನು ನಿಮ್ಮಮ್ಮ ಏನಾನ ಒಂದು ಮಾಡುತ್ತೆ, ನಿಮ್ಮಮ್ಮ ಒಳ್ಳೆ ಐಡಿಯಾ ಓಡಿಸುತ್ತೆ. ಸುಮ್ಮನೆ ಅವನ ಮೇಲಾದರೂ ಹಾಕಿ ಅವ್ರ ಮೇಲಾದರೂ ಜೋರು ಮಾಡುತ್ತೆ. ಇಲ್ಲಾಂದ್ರೆ ಅಕ್ಕಮ್ಮನ ಜೊತೆ ಮಾತಾಡಿ ಏನಾದರೂ ತೀರ್ಮಾನ ಆದರೂ ತಗೊಂಬುತ್ತೆ. ಇಲ್ಲಾಂದರೆ ನೋಡೋಣ ಅದೆಲ್ಲ ಏನು ಅಂಬ್ತೈತಿ. ಅಯ್ಯಮ್ಮ ಇನ್ನು ದೊಡ್ಡಂದ ಮದುವೆ ಮಾಡೋವರೆಗೂ ಸಣ್ಣಂದ ಮಾಡಲ್ಲ ಅಂತಿದ್ಲು. ದೊಡ್ಡಂದು ಮದುವೆ ಮಾಡ್ಬೇಕಂತೆ. ಅವನು ಮದುವೆ ಆಗೋವರೆಗೂ ವಿಶ್ವಂದು ಎಷ್ಟೊಂದು ಮಾಡಲ್ಲ ಅಂತ ಹೇಳ್ತಿದ್ಲು. ವಿಶ್ವಂದು ಆಗ್ಬೇಕಂತೆ ಫಸ್ಟು. ಅಯ್ಯೋ ಏನು ಮಾಡೋಣ ಏನು ಹೆಂಗೆ, ನನಗಂತೂ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತೆ. ಯಾರಿಗೆ ಹೇಳೋಣಪ್ಪ ಅನ್ನಿಸ್ಬಿಟ್ಟೈತೆ. ಹೋಗಿ ಹೇಳೋಣ ನಮ್ಮ ಅಮ್ಮಗೇನೆ, ಬಾರಕ್ಕ ನೀನು ಹೇಳೋಣ. ಅಯ್ಯೋ ಇವಳು ಯಾಕೆ ಹಿಂಗೆ ಈ ಪಾಟಿ ಗೋಳಾಡ್ತಾಳೆ? ಅಯ್ಯೋ ದೇವ್ರಿ, ಯಾಕೆ ಹಿಂಗೆ ಗೋಳಾಡ್ತೀಯಮ್ಮಿ ನೀನು? ಎಷ್ಟೊಂದು ಗೋಳಾಡಬೇಡ, ಯಾಕೆ ಏನಾಯ್ತು? ಅಲ್ಲ ಅಕ್ಕ ಅವ್ರ ಅಮ್ಮ ಇಂತ ಹೇಳು ಅಂದರೆ ಹೇಳ್ತೀನಿ ಅಂತ ಹೋಗ್ತಾಳೆ, ಹೇಳೋದೇ ಇಲ್ಲ. ಅದಕ್ಕೆ ಬಾರಕ್ಕ ಹೋಗಿ ಹೇಳೋಣ. ಅಕ್ಕ ನಮ್ಮ ಹತ್ರ ಹೇಳಿದ್ಲು ಕಣಕ್ಕ ಈ ವಿಷಯನ, ಹಿಂಗೆ ಆಗೈತಂತೆ ನೋಡು, ನಿನ್ನ ಹತ್ರ ಹೇಳಕ್ಕೆ ಅವಳು ತುಂಬ ಭಯ ಪಡ್ತಾ ಇದ್ದಾಳೆ ಅಂತ ಹೇಳಿ ನಾನು ಸುಗುಣಕ್ಕ ನಾನು ನೀನು ಹೋಗಿ ಇಬ್ಬರು ಹೇಳೋಣ. ಬತ್ತೀಯಾ? ಹೋಗಿ ಹೇಳೋಣ ಬಾ ಹೋಗಿ. ಹೇಳ್ಬೇಕಮ್ಮ ಮತ್ತೆ ನೀನು ಮಾಡಿರೋ ತಪ್ಪು ಕೆಲಸ ಅಂಥದ್ದು ಅಲ್ಲ. ಅವ್ನು ಯಾರು, ಅವನು ಫೋನ್ ಮಾಡೋ, ಅವ್ನು ಯಾರು, ಅವ್ನು ಎತ್ಲಾಗಳವನು, ಅವನ್ನೇ ಮದುವೆ ಆಗಂತೆ. ಅಯ್ಯೋ ಒಂದು ಫೋನ್ ನಂಬರ್ ಬದಲಾಯಿಸಿದ್ದಾನೆ. ಅವರು ಇಲ್ಲೇವರಲ್ಲ ಆ ಕಡೆ ದೂರ್ಲದವರು. ಅವನು ನನಗೆ ತುಂಬ ಚೆನ್ನಾಗಿ ಪರಿಚಯ ಆಗಿದ್ದ. ಇವಾಗ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ನಂಬರ್ ಬದಲಾಯಿಸಿದ್ದಾನೆ. ಅಲ್ಲೇ ಮದುವೆನೂ ಆಗೈತೋ ಏನೋ. ಅವರು ಎಲ್ಲಿ ಯಾವ ಊರು ಏನು ಎತ್ತ ಗೊತ್ತೇ ಇರಲಿಲ್ಲ. ಇಲ್ಲಿಗೆ ಮಾತ್ರ ಇಲ್ಲಿ ಕೆಲ್ಸಕ್ಕೆ ಬಂದಿದ್ರು ಅಷ್ಟೇ. ಈ ಕಡೆ ಅಲ್ಲಿ ಅಂಗಡಿಯವ್ರ ಹತ್ರ ಕೆಲಸ ಮಾಡ್ತಿದ್ದ. ಅಲ್ಲಿಂದ ಬಂದುಬಿಟ್ಟು ಅವನು ಮೊಬೈಲ್ ಶಾಪ್ ಎಲ್ಲ ಇಟ್ಟಿದ್ದ. ಮೊಬೈಲ್ ಶಾಪ್ ಇತ್ತು. ಮೊಬೈಲ್ ಶಾಪು ಎಲ್ಲ ಇರಬೇಕಾದ್ರೆ ನಾನು ಅಲ್ಲಿ ಹೋಗ್ತಿದ್ನಲ್ಲ ಕರೆನ್ಸಿ ಏನಾದರೂ ಹಾಕಿಸ್ಕೊಳ್ಳೋಕ್ಕೆ ಏನಕ್ಕಾದ್ರೂ, ಅವಾಗೆಲ್ಲ ನನಗೆ ಪೌಚ್ ಅವೆಲ್ಲ ಆಗಲಿ, ಒಂದೇ ವೆಬ್ಸೈಟ್ಸ್ ಆಗಲಿ, ಬ್ಲೂಟೂತ್ ಆಗಲಿ, ನನಗೇನೇ ಬೇಕಿದ್ರೂ ಮೊಬೈಲಿಂದು ಎಲ್ಲ ಪ್ರತಿಯೊಂದು ಪೌಚ್ ಹಾಕೋದು ಎಲ್ಲ ಪ್ರತಿಯೊಂದು ಚೆನ್ನಾಗಿ ಮಾಡಿಕೊಡೋನು. ಅದಕ್ಕೆ ತುಂಬ ಚೆನ್ನಾಗಿ ಪರಿಚಯ. ಮೊಬೈಲ್ ಅಂಗಡಿ ಬೇರೆ ಇಟ್ಟಿದ್ನಲ್ಲ, ಅದಕ್ಕೆ ಅವರೆಲ್ಲೋ ತುಂಬ ದೂರದವರು ಪರಿಚಯ ಆಗಿದ್ರು. ಹಿಂಗಾಯಿತು ಕತೆ ಅಕ್ಕ, ಏನು ಮಾಡೋಣ. ಯಾರು ಅಂತ ಇವಾಗ ನನಗೆ ಗೊತ್ತಿ. ಮೊಬೈಲೆಲ್ಲ ರಿಪೇರಿ ಎಲ್ಲ ಚೆನ್ನಾಗಿ ಮಾಡೋನು. ಒಂದಿನ ರಿಪೇರಿಗೆ ತಗೊಂಡೋಗಿದ್ದೆ. ಆವಾಗ ಅಮ್ಮನ ಫೋನು ಕೆಟ್ಟೋಗಿತ್ತಾ, ಡಿಸ್ಪ್ಲೇ ಹಾಕ್ಸ್ಕೊಬರೋಣ ಅಂತ ಹೋಗಿದ್ದೆ. ಅವಾಗೆಲ್ಲ ಪರಿಚಯ ಅದು. ನಾನು ಕಾಲೇಜಿಗೆ ಹೋಗ್ಬೇಕಾದ್ರೂ ಹೋಗ್ತಾ ಬರ್ತಾ ಮಾತಾಡಿಸ್ಕೊಂಡು ಹಿಂಗೆ ಚೆನ್ನಾಗಿದ್ವಿ. ಯಾಕೋ ಇದ್ದಕ್ಕಿದ್ದಂಗೆ ಅವ್ರ ಅಮ್ಮ ತೀರ್ಕೊಬಿಟ್ರಂತೆ. ಅವರು
ಅವ್ರ ಅಮ್ಮನ ಅವ್ರ ಅಮ್ಮ ಅಲ್ಲ, ಅವರು ದೊಡ್ಡಮ್ಮನೋ ಯಾರೋ ಅವ್ರ ಪಾರಂ ಪಕ್ಕದಗಳವ್ರು ಯಾರೋ ದೊಡ್ಡಮ್ಮನ ಯಾರೋ ತೀರ್ಕೊಂಡ್ರಂತೆ. ಅದಕ್ಕೆ ಅವ್ರದ್ದೇನೋ ಕೆಲಸ ಐತೆ ಅಂತ ಹೇಳಿ ಅವ್ರಿಗೆ ಯಾರೂ ಮಕ್ಕಳು ಇಲ್ವೋ ಏನೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಊರಿಗೆ ಹೋದ್ರು, ಯಾಕೋ ಊರಿಗೆ ಹೋಗ್ತೀವಿ ಅಂತ ಹೇಳಿ. ಅವಾಗ ಹೋದ್ಮೇಲಿಂದನೂ ಫೋನ್ ಎಷ್ಟು ಫೋನ್ ಮಾಡಿದ್ರು ಸ್ವಿಚ್ ಆಫ್ ಸ್ವಿಚ್ ಆಫ್ ಸ್ವಿಚ್ ಆಫ್. ಅದು ಎಲ್ಲಿದ್ದಾನೆ ಏನು ಒಂದು ಗೊತ್ತಿಲ್ಲ. ಅದು ಯಾವ ಊರು ಏನು ನಾನು ಯಾವುದು ತಿಳ್ಕೊಂಡೇ ಇಲ್ಲ ನಾನು ಸರಿಯಾಗಿ. ಅಷ್ಟು ನಾನು ಯಪ್ಪ ದೇವ್ರು ಇಲ್ಲೇ ತಾನೇ ಇರೋದು ಅಂತ ಅಂದ್ಕೊಂಡಿದ್ದೆ. ಇಲ್ಲೇ ತಾನೇ ಇರೋದು, ಏನಾದರೂ ಪ್ರಾಬ್ಲಮ್ ಆದರೆ ಕೇಳ್ಬೋದು ಅಂತ ಅಂದ್ಕೊಂಡೆ ನಾನು. ಇವಾಗ ನೋಡಿದ್ರೆ ಹಿಂಗಾಯ್ತು. ನಾನು ಏನು ಮಾಡಬೇಕೋ ಏನೋ ಅನ್ನಿಸ್ತೈತೆ. ಅವ್ರದ್ದು ಸ್ಟೋರನ್ನು ಐತೆ, 2 ಅಫ್ಟೇರು ಬಾಡಿಗೆ ತಗೋಬಿಟ್ಟು ಅವಾಗ ಸ್ಟೋರು ಮತ್ತು ಎಲ್ಲ ಮೇಕಪ್ ಸೆಟ್ ಎಲ್ಲ ಕೊಡೋನು, ಲಿಪ್ಸ್ಟಿಕ್ ಆಗಲಿ ಪ್ರತಿಯೊಂದು ಎಲ್ಲದೂ ಕೊಡೋನು. ನಾನು ಏನು ಕಾಣ ಹೋದ್ರೂ ಎಲ್ಲ ಕೊಡೋನು. ಅದಕ್ಕೆ ನನಗೆ ತುಂಬ ಚೆನ್ನಾಗಿ ಪರಿಚಯ ಆಗಿದ್ನಲ್ಲ, ಅದಕ್ಕೆ ಈ ರೀತಿ ಆತು ಸುಗುಣಕ್ಕ. ನಿಮ್ಮ ಅಮ್ಮಂಟಕ್ಕೆ ಹೋಗೋಣ, ಏನೋ ಹಿಂಗೆ ಆಗೈತೆ ಕಣಕ್ಕ. ಅದಕ್ಕೆ ನೋಡು ಇದಕ್ಕೆ ಅವನೇ ಇವಾಗ ಇವನ ಮೇಲೆ ಹಾಕು, ಇವನು ಅಕ್ಕಮ್ಮನ ಮಗ ಹೆಸರು ಮೇಲೆ ಹೆಸರು ಮೇಲೆ ಹಾಕು. ಹೆಸರು ಮೇಲೆ ಹಾಕಿ ಇವನು ಇದಕ್ಕೆಲ್ಲ ಕಾರಣ ಅಂತ ಹೇಳಿ ಹೇಳು. ಎಲ್ಲ ಇವನ ಹೆಸರು ಹೇಳ್ಬಿಟ್ಟು ಎಲ್ಲ ಇದು ಮಾಡಿದೆ ಹೆದರಿಕೆ ಅಂತಾನೆ ಇವನ್ನೇ ಮದುವೆ ಆಗ ಅಷ್ಟೇ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಇವಳಾದರೆ ತಲೆ ಕೆಡಿಸ್ಕೊಂತಾನೇ ಇಲ್ಲ. ಎಷ್ಟು ಹೇಳಿದ್ರು ಬಿಡಕ್ಕಾತ್ಲಾಗೆ ಅಂತಾಳೆ. ಅದು ಹೆಂಗೆ ಬಿಡ್ತಾರಮ್ಮ? ಅದು ಹೆಂಗೆ ಬಿಡ್ತಾರೆ ಹೇಳು? ಅಯ್ಯೋ ದೇವನೇ, ಬಿಡಕ್ಕಾತ್ಲಾಗೆ ಹೋದ್ರು ಹೋಗ್ಲಿ, ಬಿಡಕ್ಕಾತ್ಲಾಗೆ ಹೋದ್ರು ಹೋಗ್ಲಿ ಅಂತಾಳೆ. ಮದುವೆ ಆಗಮ್ಮ ಸುಮ್ಮನೆ ಕೇಳಿ ಹೇಳಿ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಹಿಂಗೆ ಅಂತಾಳೆ. ನಾವು ಹೇಳಿರೋ ಮಾತೇ ಕೇಳಲ್ಲ. ನೋಡು ನೀನು ಸುಮ್ಮನೆ ನಿಮ್ಮ ಅಮ್ಮ ಇಂತಾಗ ಎಲ್ಲ ವಿಷಯನೂ ಹೇಳ್ಬಿಟ್ರೆ ಎಲ್ಲ ನಿಮ್ಮ ಅಮ್ಮ ಏನೋ ಮಾಡುತ್ತೆ ಅಂತ ಹೇಳಿ ನಾನು ಎಷ್ಟು ಒಳ್ಳೆ ಮಾತನಾಗ ಹೇಳಿದ್ರೆ ಇವಳಿಗೆ ಅರ್ಥನೇ ಆಗಲ್ವಲ್ಲ. ಯಾಕೋ ಹೇಳ್ತಾರೆ ಅಮ್ಮಗೆ. ಅಲ್ಲ ನಿನ್ನ ಒಳ್ಳೇದಕ್ಕೆ ಅಮ್ಮ ಹೇಳೋದು, ನಿನ್ನ ಒಳ್ಳೇದು ಕಲ್ದಿದ್ರೆ ಸುಮ್ಮನೆ ಹೇಳ್ತಾರೆ ಯಾರನ್ನ. ಅಲ್ಲ ನನ್ನ ಒಳ್ಳೇದಕ್ಕೆ ಹೇಳೋದು ನನಗಾದರೆ ಹೆಂಗೆ ಹೇಳ್ಬೇಕಪ್ಪ ಅನ್ನಿಸ್ತೈತೆ. ಅದೇ ನನಗೆ ಚಿಂತೆ ಆಗೈತೆ, ಹೆಂಗೆ ಹೇಳ್ಬೇಕೋ ಏನೋ ದೇವರೇ ಪರಮಾತ್ಮ ಅನ್ನಿಸ್ತೈತೆ. ನನ್ನ ಬಾಯಿಂದ ನಮ್ಮಮ್ಮಗೆ ಹೆಂಗೆ ಹೇಳ್ಬೇಕೋ ಏನೋ. ನಿನ್ನ ಬಾಯಿಂದ ಏನು ಹೇಳ್ಬೇಡ, ಬಾಯಿಲಿ ಬಾಯಿಲಿ ಹೋಗೋಣ ಬಾ, ಕರ್ಕೊಂಡು ಹೋಗ್ತೀನಿ ಬಾರ ಸುಪ್ಪಿ ಬಾ ಬಾರೆ ಕರ್ಕೊಂಡು ಹೋಗೋಣ ಬಾರೆ. ನಾನೆಲ್ಲ ಹೇಳ್ತೀನಿ ನೋಡಕ್ಕ ಹಿಂಗೆ ಆಗೈತೆ, ಯಾರಿಗೂ ಗೊತ್ತಿಲ್ದಂಗೆ ಸುಮ್ಮನೆ ನಿನ್ನ ಮಗಳು ಮರ್ಯಾದೆ ಕಳ್ಕೊಬೇಡ. ಸುಮ್ಮನೆ ಹೊರ್ಗಿನ ಜನಕ್ಕೆಲ್ಲ ಗೊತ್ತಾದರೆ ಸುಮ್ಮನೆ ನಿನ್ನ ಮರ್ಯಾದೆ ಹೋಗುತ್ತೆ. ಹೊರ್ಗಿನ ಜನಕ್ಕೆ ಯಾರಿಗೂ ಗೊತ್ತಾಗೋದು ಬೇಡ. ಸುಮ್ಮನೆ ನಿನ್ನ ಪಾಡಿಗೆ ನೀನು ನೋಡ್ಕೊಳಕ ಅವನಿಗೆ ವಾರ್ನಿಂಗ್ ಮಾಡು, ಇಲ್ಲ ನೀನೇ ಮದುವೆ ಆಗ್ಬೇಕಪ್ಪ ಅಂತೇಳಿ ಅವನು ಕರೆಸಿ ಹೇಳೋದ ಏನಾದರೂ ಮಾಡು ಅಂತ ಹೇಳಿ ನಾನೆಲ್ಲ ಹೇಳ್ತೀನಿ ಬಾಯಿ. ನೀನು ಯಾಕೆ ಟೆನ್ಷನ್ ತಗೊಂತೀನಿ, ನಾನು ಇದ್ದಂಗೆ ನಾನೆಲ್ಲ ಹೇಳ್ತೀನಿ ನಿಮ್ಮ ಅಮ್ಮಗೆ. ಅದೇ ಅಪ್ಪ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಬಾ ಹೋಗೋಣ ಹೇಳ್ತೀನಿ ನಿಮ್ಮ ಅಮ್ಮಗೆ ಅಂತ ಹೇಳಿದ್ರೆ ಹೆದ್ರಿಕೆಂಬ್ತಾ ಇದ್ದಾಳೆ. ಹೆದ್ರಿಕೊಂಡಂಗೆ ಹಂಗೆ ಸ್ವರ್ಗತ್ತಾಳೆ. ಹೆದ್ರಿಕೊಂಡ್ರೆ ಆಗುತ್ತೇನಕ್ಕ? ಹೆದ್ರಿಕೊಂಡ್ರೆ ಯಾವ ಕೆಲಸನೂ ಆಗಲ್ಲ. ಇವಾಗ ನೋಡಿ ನಾನು ಸ್ವಲ್ಪ ದಿನ ಹೋದರೆ ಹೊಟ್ಟೆ ಜಾಸ್ತಿ ದಪ್ಪ ಆಗಿಬಿಡುತ್ತೆ. ನೀನು ಇವಾಗ ಸುಳ್ಳು ಹೇಳಿದ್ರು ಅವಾಗ ಗೊತ್ತಾಗುತ್ತೆ. ಅವಾಗ ಯಾರಿಗೇನಂತ ಉತ್ತರ ಕೊಡ್ತೀಯಾ? ಅವಾಗ ಏನು ಉತ್ತರ ಕೊಡ್ತೀಯಾ ಹೇಳು? ಅವಾಗ ಏನು ಉತ್ತರ ಕೊಡ್ತೀಯಮ್ಮ ನೀನು? ಏನು ಉತ್ತರ ಕೊಡ್ತಾಳೋ ಏನೋ ಗೊತ್ತೇ ಇಲ್ಲ ಪಾಪ. ಬಾ ಬಾ ಹೋಗಣ ಬಾ. ಒಂಥರ ಆಲೇನೇ ಇದಾದಂಗಾಗೈತೆ ಮಕ್ಕ ಎಲ್ಲನ ಐತಿ ಹಿಂಗಾಗಿ ಐತಲ್ಲ ಅದಕ್ಕೆ. ಬಾ ನಡಿಯಕ್ಕ ಹೋಗಿ ಹೇಳ್ಬಿಟ್ಟು ಬರೋದು ನಡಿ. ನೋಡಿದ್ರಲ್ಲ ವೀಕ್ಷಕರೇ, ಸುಪ್ಪಿ ಭಾಳ ಭಯ ಬಿದ್ದವಳೆ. ನಾನು ಹೋಗಿ ಅವ್ರ ಅಮ್ಮಗೆ ಹೇಳ್ತೀವಿ, ಏನು ಮಾಡೋಣ, ಮುಚ್ಚಿಟ್ರು ಒಂದಲ್ಲ ಒಂದಿನ ಗೊತ್ತಾಗುತ್ತೆ. ಅದಕ್ಕೆ ಮುಂದಕ್ಕೆ ಬಂದಾಗ ಜನಗಳಿಗೆಲ್ಲ ಗೊತ್ತಾಗುತ್ತೆ ಹೊಟ್ಟೆ ಅಂತೇಳಿ ಸುಮ್ಮನಾಗಿದ್ದಾರೆ. ಅದಕ್ಕೆ ನಾನು ಸುಮ್ಮನೆ ಇರಬೇಡ್ರಿ ಕಣಮ್ಮ, ಹೋಗಿ ಹೇಳು ನಿಮ್ಮ ಅಮ್ಮಗೆ ಹೇಳಿದ್ರೆ ಏನೋ ಒಂದು ಮಾಡ್ತೈತೆ ಅಂತ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.